ಹಾಯ್ ಹಲೋ ವೀಕ್ಷಕರೇ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026ರ ಮೊದಲನೇ ವಾರದ TRP ಹೊರಬಿದ್ದಿದೆ. ಗುರುವಾರ ಬಿಡುಗಡೆ ಆಗಬೇಕಾಗಿದ್ದಂಥ TRP ಸುದ್ದಿ ಈಗ ಸೋಮವಾರಕ್ಕೆ ಬಿಡುಗಡೆ ಆಗಿದೆ. ಈ ಹಿಂದೆ ಯಾಕೆ ತಡವಾಗಿದೆ ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ಹಾಗಾದರೆ ವೀಕ್ 1ರಲ್ಲಿ ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನೆಲ್ಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ನೋಡ್ಕೊಂಬರೋಣ. ವೀಕ್ಷಕರೇ, ನಾನು ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನು ನೋಡ್ತಾನೆ ಇರ್ತೀನಿ. ಒಂದಷ್ಟು ಸಜೆಷನ್ಸ್ಗಳನ್ನು ಕೊಟ್ಟಿದ್ರಿ. ಪ್ಲೇನ್ ಪಿಕ್ಚರ್ ಮೊದಲು ಸೀರಿಯಲ್ಗಳ ಫೋಟೋಗಳನ್ನು ಹಾಕಿ ಅಂತ, ಅದನ್ನು ನಾನು ಈ ವಿಡಿಯೋದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಇನ್ನೊಂದಷ್ಟು ಜನ ಹೇಳ್ತಾ ಇದ್ರಿ ನಂಬರ್ಸ್ಗಳನ್ನು ಡಿಸ್ಪ್ಲೇ ಮಾಡಿ, ನೀವು ಹೇಳ್ತೀರಾ ಓಕೆ, ಬಟ್ ನಂಬರನ್ನು ಡಿಸ್ಪ್ಲೇ ಕೂಡ ಮಾಡಿ ಅಂತ. ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಬೇಕಾಗುತ್ತೆ. ನಾನು ಪ್ರತಿದಿನ ವಿಡಿಯೋ ಮಾಡೋದಕ್ಕೆ ಆಫೀಸಿಂದ ಬಂದು ನಿಮಗೆ ವಿಡಿಯೋನ ಮಾಡಿಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಎಡಿಟಿಂಗಿಗೆ ಟೈಮ್ ತೊಗೊಳುತ್ತೆ, ಬಟ್ ಖಂಡಿತವಾಗ್ಲಿಯೂ ಆ ಒಂದು ಬದಲಾವಣೆಯನ್ನು ಕೂಡ ನಾನು ತರ್ತೇನೆ ಶೀಘ್ರದಲ್ಲೇ. ಇನ್ನು ವೀಕ್ಷಕರು, ಇನ್ನೊಂದಷ್ಟು ಜನ ಹೇಳ್ತಾ ಇದ್ರಿ ಮೆಂಬರ್ಶಿಪ್ಪನ್ನು ತೊಗೊಂಬನ್ನಿ, ಸೊ ಪೇಯ್ಡ್ ಸಬ್ಸ್ಕ್ರೈಬರ್ಸ್ಗೆ ಮೊದಲು ಇದನ್ನು TRPಯನ್ನು ಬಿಡುಗಡೆ ಮಾಡಿ ಆಮೇಲೆ ಬೇರೆಯವ್ರಿಗೆ ಬಿಡುಗಡೆ ಮಾಡಿ ಅಂತ. ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ, ನಾನು ಈ ವಿಡಿಯೋಗಳನ್ನು ನಾನು ಮಾಡ್ತಾ ಇರೋದು ಎಲ್ಲರಿಗೂ ಸಿಗಲಿ ಅಂತ, ನಾನು ಇದರಿಂದ ದುಡ್ಡು ಪಡೆಯೋದಕ್ಕೆ ಅಂತ ಅಲ್ಲ. ಸೊ ಎಲ್ಲರಿಗೂ ಸಿಗಲಿ ವಿಡಿಯೋ ಅಂತ ನಾನು ಮೆಂಬರ್ಶಿಪ್ಪನ್ನು ಹಾಕಿಲ್ಲ. ಒಂದು ವೇಳೆ ಮೆಂಬರ್ ಆಗಬೇಕು ಅಂತಂದರೆ ಮುಂದೆ ನೋಡೋಣ. ಹೊಸ ವಿಡಿಯೋಗಳೇನಾದರೂ ಇದ್ದರೆ, ಆಲೋಚನೆಗಳಿದ್ದರೆ ಅದನ್ನು ಖಂಡಿತವಾಗ್ಲೂ ತರ್ತೀನಿ ನಾನು. ಸೊ ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ವೀಕ್ 1ರ TRP ಸುದ್ದಿಗಳನ್ನು ನೋಡ್ಕೊಂಬರೋಣ. ಉದಯ ರೇಟಿಂಗ್ಸ್ ನೋಡ್ಕೊಂಬರೋಣ. ರಥಸಪ್ತಮಿ 1.6, ಅರ್ಬನಲ್ಲಿ 1.4 ತೊಗೊಂಡಿದೆ. ಸಿಂಧು ಭೈರವಿ 2.6, ಅರ್ಬನಲ್ಲಿ 2.2 ತೊಗೊಂಡಿದೆ. ಮಾಂಗಲ್ಯ 3.2, ಅರ್ಬನಲ್ಲಿ 2.2. ಶಾಂಭವಿ ಧಾರಾವಾಹಿಯು 2.9, ಅರ್ಬನಲ್ಲಿ 2.4 ಅನ್ನು ತೊಗೊಂಡಿದೆ. ಸೂರ್ಯವಂಶ 2.4, ಅರ್ಬನಲ್ಲಿ 2. ಶಾಂತಿನಿವಾಸ ಧಾರಾವಾಹಿಯು 2.7 ಹಾಗೂ ಅರ್ಬನಲ್ಲಿ 2.2 ರೇಟಿಂಗ್ಸನ್ನು ತಗೊಂಡಿದೆ. ಮೈನಾ 2.7 ತಗೊಂಡಿದ್ರೆ, ಅರ್ಬನಲ್ಲಿ 2 ರೇಟಿಂಗ್ಸನ್ನು ತಗೊಂಡಿದೆ. ಹಾಗೂ ಅನುಪಲ್ಲವಿ 2.1 ಅನ್ನು ತಗೊಂಡಿದೆ ಹಾಗೂ ಅರ್ಬನಲ್ಲಿ 1.4 ಅನ್ನು ತಗೊಂಡಿದೆ. ಚಿಕ್ಕಿ ಜಮಾನಿ 2 ರೇಟಿಂಗ್ಸನ್ನು ತಗೊಂಡು ಅರ್ಬನಲ್ಲಿ 1.4 ತಗೊಂಡಿದೆ. ಸುವರ್ಣ ಗೌರಿಶಂಕರ 2.6, ಅರ್ಬನಲ್ಲಿ 3.4 ರೇಟಿಂಗ್ಸ್ ತಗೊಂಡಿದೆ. ನೀರಲು ಜೊತೆಯಲ್ಲಿ 2.6, ಅರ್ಬನಲ್ಲಿ 3.5 ತಗೊಂಡಿದೆ. ಶಾರದೆ 3.3, ಅರ್ಬನಲ್ಲಿ 4.4 ತಗೊಂಡಿದೆ. ಹಾಗೂ ಆಸೆ ಧಾರಾವಾಹಿಯು 4.1, ಅರ್ಬನಲ್ಲಿ 3.9 ತಗೊಂಡಿದ್ರೆ, ನಿನ್ನ ಜೊತೆ ನನ್ನ ಕತೆ 5.1, ಅರ್ಬನಲ್ಲಿ 4.5 ರೇಟಿಂಗ್ಸ್ ತಗೊಂಡಿದೆ. ವಸುದೇವ ಕುಟುಂಬ 3.4, ಅರ್ಬನಲ್ಲಿ 3.1 ತಗೊಂಡಿದ್ರೆ. ರೇಣುಕಾದೇವಿ ಯಲ್ಲಮ್ಮ 3.9, ಅರ್ಬನಲ್ಲಿ 5 ರೇಟಿಂಗ್ಸನ್ನು ತಗೊಂಡಿದೆ. ಜಯಲಲಿತಾ 2.5, ಅರ್ಬನಲ್ಲಿ 3 ತಗೊಂಡಿದೆ. ಹಾಗೂ ಸ್ನೇಹದ ಕಡಲಲ್ಲಿ 1.5, ಅರ್ಬನಲ್ಲಿ 2.3 ತಗೊಂಡಿದೆ. ಕಲರ್ಸ್ ಕನ್ನಡದ ಯಜಮಾನ 2.2, ಅರ್ಬನಲ್ಲಿ 1.9 ತಗೊಂಡಿದ್ರೆ. ಪ್ರೇಮ ಕಾವ್ಯ 5.4, ಅರ್ಬನಲ್ಲಿ 4.2 ತಗೊಂಡಿದೆ. ಭಾಗ್ಯಲಕ್ಷ್ಮಿ 5.4, ಅರ್ಬನಲ್ಲಿ 4 ತಗೊಂಡಿದೆ. ಮುದ್ದು ಸೊಸೆ 6.7, ಅರ್ಬನಲ್ಲಿ 5.5 ರೇಟಿಂಗ್ಸ್ ತಗೊಂಡಿದೆ. ಶ್ರೀಗಂಧದ ಗುಡಿ 5.7, ಅರ್ಬನಲ್ಲಿ 4.2 ತಗೊಂಡಿದೆ. ಭಾರ್ಗವಿ LLB 6.1, ಅರ್ಬನಲ್ಲಿ 4.2 ತಗೊಂಡಿದೆ. ಹಾಗೂ ನಂದಗೋಕುಲ 7.2, ಅರ್ಬನಲ್ಲಿ 5.7 ರೇಟಿಂಗ್ಸ್ ತಗೊಂಡಿದ್ರೆ. ಬಿಗ್ ಬಾಸ್ 7.5, ಅರ್ಬನಲ್ಲಿ 8.6 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಝೀನಾ ರಾಘವೇಂದ್ರ ಮಹಾತ್ಮೆ 3.1, ಅರ್ಬನಲ್ಲಿ 3.3 ತಗೊಂಡಿದೆ. ಶ್ರಾವಣಿ ಸುಬ್ರಹ್ಮಣ್ಯ 3.4, ಅರ್ಬನಲ್ಲಿ 3.6 ತಗೊಂಡಿದೆ. ಪುಟ್ಟಕ್ಕನ ಮಕ್ಕಳು 4.8, ಅರ್ಬನಲ್ಲಿ 4.6 ಅನ್ನು ತಗೊಂಡಿದೆ. ಅಮೃತಧಾರೆ 7.5, ಅರ್ಬನಲ್ಲಿ 6.7 ತಗೊಂಡಿದ್ರೆ. ಅಣ್ಣಯ್ಯ 8.3, ಅರ್ಬನಲ್ಲಿ 7.4 ತಗೊಂಡಿದೆ. ಕರ್ಣ ಧಾರಾವಾಹಿ 8.8, ಅರ್ಬನಲ್ಲಿ 8.1 ತಗೊಂಡಿದ್ರೆ. ಲಕ್ಷ್ಮೀ ನಿವಾಸ 8.6, ಅರ್ಬನಲ್ಲಿ 8.5 ಅನ್ನು ತಗೊಂಡಿದೆ. ಆದಿಲಕ್ಷ್ಮಿ ಪುರಾಣ 5.9, ಅರ್ಬನಲ್ಲಿ 5.1 ತಗೊಂಡಿದ್ರೆ. ನಾನಿನ್ನ ಬಿಡಲಾರೆ 5.5, ಅರ್ಬನಲ್ಲಿ 4.6 ಅನ್ನು ತಗೊಂಡಿದೆ. ಹಾಗೂ ಬ್ರಹ್ಮಗಂಟು 4.4, ಅರ್ಬನಲ್ಲಿ 3.9 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 8.1 ರೇಟಿಂಗ್ಸನ್ನು ತಗೊಂಡಿದೆ. ಹಾಗೂ ಕಾಮಿಡಿ ಕಿಲಾಡಿಗಳು 2.3 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಬಿಗ್ ಬಾಸ್ನ ವೀಕ್ ಡೇ ಸಂಚಿಕೆಗಳು 7.5 ಹಾಗೂ ಅರ್ಬನಲ್ಲಿ 8.6 ತಗೊಂಡಿದೆ. ವಾರದ ಕತೆ ಕಿಚ್ಚನ ಜೊತೆ 9.5 ಹಾಗೂ ಅರ್ಬನಲ್ಲಿ 10.2 ಅನ್ನು ತಗೊಂಡಿದೆ. ಇನ್ನು ಸೂಪರ್ ಸಂಡೇ ವಿತ್ ಸುದೀಪ 10.6 ಹಾಗೂ ಅರ್ಬನಲ್ಲಿ 11.3 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಜಿ ಕನ್ನಡದ ಡಬ್ಬಿಂಗ್ ಧಾರಾವಾಹಿಗಳಾದ ಮೇಘ ಸಂದೇಶ 2.3 ತಗೊಂಡಿದೆ.
ಮನೆತನ 2.6 ತೊಗೊಂಡಿದೆ, ಸುಮಂಗಲಿ 2.1 ತೊಗೊಂಡಿದೆ, ರಕ್ತ ಸಂಬಂಧ 1.6 ತೊಗೊಂಡಿದೆ, ಮನೆ ಅಳಿಯ 0.9 ತೊಗೊಂಡಿದ್ರೆ, ಸಂಧ್ಯಾರಾಗ 1.3 ರೇಟಿಂಗ್ಸನ್ನು ತೊಗೊಂಡಿದೆ. ವೀಕ್ಷಕರೇ, ಬಿಗ್ ಬಾಸ್ನ ರಿಸಲ್ಟ್ ಕೂಡ ಬಂತು. ಗಿಲ್ಲಿ ನಟ ನಂಬರ್ 1 ಸ್ಥಾನದಲ್ಲಿ ವಿನ್ನರ್ ಆಗಿದ್ದರೆ, ಇನ್ನು ನಮ್ಮ ಚುಟ್ಪುಟಕಿ ರಕ್ಷಿತಾ ರನ್ನರ್ ಅಪ್ ಆಗಿದ್ದಾರೆ. ಇನ್ನು ವೀಕ್ಷಕರೇ, ನಿಮ್ಮ ನೆಚ್ಚಿನ ಶೋಗಳು ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೆ ಪ್ರತಿ ಶನಿವಾರ ನೀವು ಆನ್ಲೈನ್ TRPಯನ್ನು ತಿಳ್ಕೋಬೇಕು ಅಂದರೆ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ನಾನು ಹೇಳಿದೆ ವೀಕ್ಷಕರೇ, ಏನು ಹೇಳಿದೆ ಅಂತಂದರೆ, ನೀವು ಕೊಡುವಂಥ ಸಜೆಷನ್ಸ್ಗಳನ್ನ ನಾವು ಇನ್ವಾಲ್ವ್ಮೆಂಟ್ ಮಾಡ್ತೀವಿ ಅಂತ. ಈ ಹಿಂದೆ ಕೊಟ್ಟಂಥ ಸಜೆಷನ್ ಅಂತೆ ನಾವು ವಿಡಿಯೋದಲ್ಲಿ ಸೀರಿಯಲ್ಗಳ ಒಂದು ಪಿಕ್ಚರನ್ನು ಯೂಸ್ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಂಬರ್ಸ್ಗಳು ಏನು TRP ನಂಬರ್ಸ್ ಹೇಳ್ತೀವಿ ಅದನ್ನು ಕೂಡ ಹಾಕ್ತೀವಿ, ನಾವು ಸ್ಕ್ರೀನ್ ಮೇಲೇ ಹಾಕ್ತೀವಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಎಡಿಟಿಂಗ್ ಮಾಡೆಲ್ಲ ಮಾಡ್ಕೊಳ್ಳೋದಕ್ಕೆ. ಆಫೀಸಿಂದ ಬರ್ತೀನಿ ನಾನು, ನಿಮಗೋಸ್ಕರ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ವೀಕ್ಷಕರೇ, ಜ್ಞಾಪಕ ಇರಲಿ, ಎಂದಿನಂತೆ ಗುರುವಾರ TRP ಸುದ್ದಿ ನಮ್ಮ ಚಾನಲಲ್ಲಿ ಬರುತ್ತೆ ಹಾಗೂ ಶನಿವಾರ ಆನ್ಲೈನ್ TRPಯ ವಿಡಿಯೋ ಬರುತ್ತೆ. ವೀಕ್ಷಕರೇ, ಇದಾಗಿತ್ತು ವೀಕ್ 1 ಅಂದರೆ ವಾರ 1 2026ರ TRP ಸುದ್ದಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ. ಮಿಸ್ ಮಾಡ್ಕೋತಾನೆ ಇರಿ. ಸಿ ಯು, ಬಾಯ್.